ದ್ವಿತೀಯ PUCಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು. ಮೊದಲಿಗೆ ನೋಡಿ, ಪಗೆಯಂ ಬಾಲಕನೆಂಬರೆ. ಇದರಲ್ಲಿ ಕೆಲವಂ ಬಲ್ಲವರಿಂದ ಕಲ್ತು. ಹೀಗೆ ಎಲ್ಲ ಸಂದರ್ಭ ಸ್ವಾರಸ್ಯಗಳಿಗೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಇದು ಪುಲಿಗೆರೆ ಸೋಮನಾಥ್ ಅವರು ಬರೆದಿರುವಂತಹ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ತಾ ಹೋಗಿ. ಇನ್ನು ತೃಣವೇ ಪರ್ವತವಲ್ಲವೇ, ಇದು ಕೂಡ ಅದೇ ಪದ್ಯದಿಂದ. ಇನ್ನು ಹಬ್ಬಲಿ ಅವರ ರಸಬಳ್ಳಿ, ಜ್ಯೋತಿ ನಿನ್ಯಾರ ಹೋಲರ. ಹಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ. ಹಬ್ಬಲಿ ಅವರ ರಸಬಳ್ಳಿ. ಬರಲುಂಟೆ ಸುಗ್ಗಿ ಮತ್ತೆ, ಬೆಳಗುಜಾವ ಪದ್ಯದಿಂದ. ಮುಳುಗಿರಲಿ ಮುಪ್ಪು ಚಿಂತನದಿ, ಇದು ಕೂಡ ಬೆಳಗುಜಾವ ಪದ್ಯದಿಂದ. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು, ಮುಂಬೈ ಜಾತಕ ಪದ್ಯದಿಂದ. ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು, ಇದು ಕೂಡ ಮುಂಬೈ ಜಾತಕ. ಕುಳಿತು ಕೆಮ್ಮುವ ಪ್ರಾಣಿ, ಮುಂಬೈ ಜಾತಕ ಪದ್ಯಭಾಗದಿಂದ. ಶಿಲುಬೆ ಏರಿದ್ದಾನೆ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ, ಶಿಲುಬೆ ಏರಿದ್ದಾನೆ ಪದ್ಯದಿಂದ. ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್, ಇದಂತೆ ನಿಮ್ಗೆ ಸುಲಭವಾಗಿ ಗೊತ್ತಾಗ್ತದೆ. ಒಂದು ಹೆಚ್ಚಿಗೆ ಇಡುತ್ತೀನಿ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕವನದಿಂದ. ಅಲ್ಲಿಯ ಮಾತು ಅವನಿಗೆ ಸಸೆ ಮೀರ ಬರದು, ಮಾತೇ ಮರೆತು ಹೋಗಿದೆ ಕಣೆ, ಇದು ಕೂಡ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯಭಾಗದಿಂದ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಿತ್ರನಿಗೆ, ಇಲ್ಲೆಲ್ಲ ಹೂ ಅಂತ ಆಗಬೇಕಿದು, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಆಗಬೇಕು. ಮುಟ್ಟಿಸಿಕೊಂಡವನು, ನೀರು ಬಿದ್ದರೆ ಕೆಟ್ಟು ಹೋಗುವ ಅಪಾಯವಿದೆ, ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಗದ್ಯಭಾಗದಿಂದ. ವಾಲ್ಪೆರೆ ಅಭಿವೃದ್ಧಿ ತಂದ ದುರಂತ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ, ಇದು ಕೂಡ ವಾಲ್ಪೆರೆ ಅಭಿವೃದ್ಧಿ ತಂದ ದುರಂತ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಅದೇ ಹೆಸರಿನ ಗದ್ಯಪಾಠದಿಂದ. ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ, ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯಪಾಠದಿಂದ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಇದು ಕೂಡ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರ್ರಿ, ಕನ್ನಡವನ್ನು ಕಟ್ಟುವ ಕೆಲಸ. ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ, ಇದು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ. ನಾವು ಪರದೇಶಗಳೆಂಬ ಭಾವನೆ ಬರುತ್ತದೆ, ಕನ್ನಡವನ್ನು ಕಟ್ಟುವ ಕೆಲಸ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು, ಇದು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ. ಒಂದೊಂದು ಭಾಷೆಯು ಒಂದೊಂದು ವರ, ನೋಡಿ ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯಭಾಗದಿಂದ. ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ, ಇದು ಕೂಡ ಕನ್ನಡವನ್ನು ಕಟ್ಟುವ ಕೆಲಸ. ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು, ನೋಡಿ ಇವೆಲ್ಲ ತುಂಬ ಸುಲಭವಾಗಿ ಗೊತ್ತಾಗ್ತವೆ ನಿಮಗೆ ಯಾವ ಇದರಿಂದ ಅನ್ನೋದು. ಬದುಕನ್ನು ಪ್ರೀತಿಸಿದ ಸಂತ, ಇಲ್ಲಿದರಿಂದ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ನೀನು ಯಾವ ಸ್ಕೂಲ್ನಲ್ಲಿ ಓದುತ್ತಿದ್ದೀಯೇ, ಇದು ಬದುಕನ್ನು ಪ್ರೀತಿಸಿದ ಸಂತ ಗದ್ಯಭಾಗದಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು, ಇದು ಕೂಡ ಬದುಕನ್ನು ಪ್ರೀತಿಸಿದ ಸಂತ. ಮಗುವೇ ಮೊದಲ ವಿಜ್ಞಾನಿ, ಬದುಕನ್ನು ಪ್ರೀತಿಸಿದಂಥ ಗದ್ಯಭಾಗದಿಂದ. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ಬದುಕನ್ನು ಪ್ರೀತಿಸಿದಂಥ ಗದ್ಯಭಾಗದಿಂದ. ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು, ಇದು ಕೂಡ ಬದುಕನ್ನು ಪ್ರೀತಿಸಿದಂಥ ಗದ್ಯಭಾಗದಿಂದ. ಎಲ್ಲ ಮಕ್ಕಳ ಕನಸು ಒಂದೇ, ಇದು ಕೂಡ ಬದುಕನ್ನು ಪ್ರೀತಿಸಿದ ಸಂತ ಗದ್ಯಭಾಗದಿಂದ. ನಿನಗಾವ ರಸದೊಳಿಷ್ಟಂ, ತಿರುಳುಗನ್ನಡದ ಬೆಳ್ನುಡಿ ಗದ್ಯಭಾಗದಿಂದ.
ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಇದು ಕೂಡ ತೆಲುಗುಗನ್ನಡದ ಬೆಳ್ನುಡಿ. ನೀರಿಳಿಯದ ಗಂಟಲೊಳ್ ಕಡುಮಂ ತುರುಕಿದಂತಾಯಿತು ತೆಲುಗುಗನ್ನಡದ ಬೆಳ್ನುಡಿ. ಇದು ವಾಕ್ಯಗಳನ್ನು ನೋಡಿದ ತಕ್ಷಣ ನೀವು ಕಂಡುಹಿಡಿಬೋದು. ಇದು ಮುದ್ದಣ ಬರೆದಂಥ ತೆಲುಗುಗನ್ನಡದ ಬೆಳ್ನುಡಿ. ಕನ್ನಡಂ ಕತ್ತೂರಿ ಅಲ್ತೆ. ಇನ್ನು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ನೋಡಿ, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಆನೆಗೂ ಮಾನ ಮರ್ಯಾದೆ ಇರುತ್ತದೆ ತಿಳ್ಕೊ. ನೋಡಿ, ಆನೆ ಅಂತ ಕೂಡ ಗೊತ್ತಾಗ್ತದೆ ನಿಮಗೆ, ಇದು ಕೃಷ್ಣೇಗೌಡನ ಆನೆ ಇದರಿಂದ ಅಂತ. ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ? ವೆಪನ್ಸ್ ಆರ್ ವೆಪನ್. ವೆಪನ್ ನಮಗೆ ಮುಖ್ಯ. ನಿಮ್ಮ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು. ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ನೋಡಿ, ಎಲ್ಲ ಕೃಷ್ಣೇಗೌಡನ ಆನೆ ಇದರಿಂದ. ಕುಶಾಲಿಗಂತ ಸೊಂಡಲು ಬಿಸಿದ್ರೆ ಸಾಕಲ್ಲ. ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನಾ ಸ್ವಾಮಿ. ಇದು ಕೂಡ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ. ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ. ಆನೆ ಬೇಲಿ ದಾಟಿ ಹೋಯಿತು ಸಾರ್. ಕೃಷ್ಣೇಗೌಡನ ಆನೆ. ನೋಡಿ, ಇದುವರೆಗೂ ನಾವು ಸಂದರ್ಭ ಸ್ವಾರಸ್ಯ, ಪರೀಕ್ಷೆಗೆ ಬರುವಂಥ ಸಂದರ್ಭ ಸ್ವಾರಸ್ಯ ನೋಡಿವು. ಇದೇ ರೀತಿ ಎಲ್ಲ ಭಾಗಗಳನ್ನು ನೋಡ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ.